ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸೋಮವಾರ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಸ್ಫೋಟ ತಮಗೆಲ್ಲ ಗೊತ್ತೇ ಇದೆ. ಯಾವುದು ಮುಗೀತು ಅಂತ ನಾವೆಲ್ಲ ಅಂದುಕೊಂಡಿದ್ದೇವೋ ಮತ್ತದೇ ರಕ್ತ ಪಿಪಾಸುಗಳು ಹೆಡೆಬಿಚ್ಚಿ ನಿಂತಿದ್ದಾರೆ. ಸೋಮವಾರ ಸಂಜೆ 7 ಗಂಟೆಯ ಸುಮಾರಿಗೆ ಉಗ್ರರು ಕಾರ್ನಲ್ಲಿ ಸುಧಾರಿತ ಸ್ಫೋಟಕಗಳನ್ನು ಇರಿಸಿ ಸ್ಫೋಟಿಸಿದ್ದಾರೆ. ಈ ಘಟನೆಯಲ್ಲಿ 12 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ನೂರಾರು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಥೇಟ್ 2008ರ ಮುಂಬೈ ದಾಳಿಯಂತೆಯೇ ಈ ದಾಳಿ ಕೂಡ ವ್ಯವಸ್ಥಿತವಾಗಿ ನಡೆದಿದೆ. ಆದರೆ ಉಗ್ರರ ಕೆಲವೊಂದು ಪ್ಲಾನ್ಗಳು ವರ್ಕೌಟ್ ಆಗಿಲ್ಲ. ಜೊತೆಗೆ ಪೊಲೀಸರ ಭದ್ರತಾ ಎಚ್ಚರಿಕೆ ಒಂದಷ್ಟು ಹಾನಿಯನ್ನ ತಪ್ಪಿಸಿದೆ. ಇನ್ನು ಯಥಾಪ್ರಕಾರ ಈ ದಾಳಿಯನ್ನ ಕೂಡ ಅದೇ ಧಾರ್ಮಿಕ ಮತಾಂಧರು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಖಚಿತವಾಗ್ತಾ ಇದೆ. ಜೊತೆಗೆ ಈ ಬ್ಲಾಸ್ಟ್ನಲ್ಲಿ ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಕೇಂದ್ರವೊಂದರ ಹೆಸರು ಕೇಳಿಬರ್ತಿದೆ. ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ಯೂನಿವರ್ಸಿಟಿಯ ಸುತ್ತ ಅನುಮಾನಗಳ ಹುತ್ತ ಎದ್ದು ನಿಂತಿದೆ. ಖುದ್ದು ತನಿಖಾ ಸಂಸ್ಥೆಗಳು ಕೂಡ ಈ ಯೂನಿವರ್ಸಿಟಿಯ ತಲೆ ಚಿತ್ತ ನೆಟ್ಟಿವೆ. ಖುದ್ದು ಮಸೂದ್ ಅಜರ್ನ ಸಹೋದರಿ ಈ ವಿಶ್ವವಿದ್ಯಾಲಯದ ಮಹಿಳಾ ವೈದ್ಯರೊಬ್ಬರಿಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಂಗ್ ನಡೆಸುವ ಹೊಣೆ ನೀಡಿರೋದು ತನಿಖೆಯಲ್ಲಿ ಗೊತ್ತಾಗ್ತಿದೆ. ಯಾವ ಸಂಸ್ಥೆ ಜನರ ಜೀವ ಉಳಿಸುವ ವೈದ್ಯರನ್ನ ತಯಾರು ಮಾಡುತ್ತದೆಯೋ ಇದೀಗ ಅದೇ ಶಿಕ್ಷಣ ಸಂಸ್ಥೆ ಜನರ ಪ್ರಾಣ ಕಂಟಕವಾದ ಉಗ್ರವಾದವನ್ನ ಪೋಷಣೆ ಮಾಡ್ತಾ ಇದೆ. ಸದ್ಯ ನಡೆಯುತ್ತಿರುವ ಘಟನೆಗಳು ಅದನ್ನೇ ಸೂಚ್ಯವಾಗಿ ಹೇಳ್ತಾ ಇವೆ. ವೈದ್ಯರು ಸುಶಿಕ್ಷಿತರು, ವೈಟ್ ಕಾಲರ್ ಜಾಬ್ನವರು, ಅವರಿಗೆ ದೊಡ್ಡ ಸಂಬಳ ಇದ್ದೇ ಇರುತ್ತೆ. ಹೀಗಿರುವಾಗ ಅವರೆಲ್ಲ ಉಗ್ರತ್ವಕ್ಕೆ ಬಿದ್ದಿದ್ದೇಕೆ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇಲ್ಲಿವರೆಗೆ ಕೆಲ ದೇಶದ್ರೋಹಿಗಳು ಉಗ್ರರನ್ನ ಶಿಕ್ಷಣ ಇಲ್ಲದವರು, ನಿರುದ್ಯೋಗಿಗಳು ಅಂತ ಸಮರ್ಪಿಸಿಕೊಳ್ಳುತ್ತಿದ್ರು. ಹೀಗಾಗಿ ಭಯೋತ್ಪಾದಕತೆಗೆ ಇಳಿಯುತ್ತಾರೆ ಅಂತ ಲಜ್ಜೆಗೆಟ್ಟು ಸಮರ್ಥನೆ ಮಾಡಿಕೊಳ್ಳುತ್ತಿದ್ರು. ಈಗ ಹೊರಬರ್ತಾ ಇರುವ ಸುದ್ದಿಗಳು ಇಂತಹ ವೈಟ್ ಕಾಲರ್ ಡಾಕ್ಟರ್ಗಳ ತಲೆ ಬೊಟ್ಟು ಮಾಡ್ತಿವೆ. ಇಂಥವರು ಈಗ ಅದ್ಯಾವ ಸಮರ್ಥನೆ ಮಾಡ್ತಾರೆ ನೋಡಬೇಕು. ಅದಿರ್ಲಿ, ಇದೀಗ ವಿಷಯಕ್ಕೆ ಬರೋಣ. ದೆಹಲಿ ರೆಡ್ ಫೋರ್ಟ್ ಬಳಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿಗಳು ಬರ್ತಾ ಇವೆ. ಇದು ಭಯೋತ್ಪಾದಕತೆಯ ವಿಷ ವರ್ತುಳವನ್ನ ತೆರೆದಿಡ್ತಾ ಇದೆ. ಸ್ಫೋಟಕ್ಕೆ ಢಾಕಾ, ದೋಹಾ, ಇಸ್ತಾಂಬುಲ್ ಈ 3 ಸ್ಥಳಗಳ ಲಿಂಕ್ ಇರೋದು ಪತ್ತೆಯಾಗಿದೆ. ಮತ್ತೊಂದೆಡೆ ಅಲ್ ಫಲಾಹ್ ಯೂನಿವರ್ಸಿಟಿ ತನ್ನ ಮೇಲೆ ಬಂದಿರುವ ಆರೋಪಗಳನ್ನು ತಳ್ಳಿ ಹಾಕಿದೆ. ಇನ್ನೊಂದೆಡೆ ಆ ವಿಶ್ವವಿದ್ಯಾಲಯದ ವೆಬ್ಸೈಟ್ ಹ್ಯಾಕ್ ಮಾಡಲಾಗಿದೆ. ಹೀಗೆ ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ನಾನಾ ಬೆಳವಣಿಗೆಗಳು ನಡೀತಾ ಇವೆ. ಅವೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಸ್ನೇಹಿತರೆ, ಯಾವುದೇ ಬಾಂಬ್ ಸ್ಫೋಟವಾಗಲಿ ಅಥವಾ ಆತ್ಮಾಹುತಿ ದಾಳಿ ಆಗಲಿ ಅದು ಸಂಭವಿಸಿದಾಗಲೆಲ್ಲ ಹೇಳೋದೊಂದೇ, ಭಯೋತ್ಪಾದನೆಗೆ ಧರ್ಮವಿಲ್ಲ. ಆದರೆ ದುರಂತ ಅಂದರೆ ಈ ಉಗ್ರತನ ಮೆರೆಯುವವರೆಲ್ಲ ಒಂದೇ ಧರ್ಮಕ್ಕೆ ಸೇರಿದವರು ಅನ್ನೋದು. ಇಂತಹ ವಿಚಾರದಲ್ಲಿ ನಾವೆಷ್ಟೇ ಉದಾರಿಗಳಾಗ್ಲಿ, ಆದರೆ ರಕ್ಕಸ ಮನಸ್ಥಿತಿಯನ್ನ ಹೊಂದಿರುವಂತಹ ಅಂತಹ ಪಿಪಾಸುಗಳು ತಮ್ಮ ಚಾಳಿ ಬಿಡೋದಿಲ್ಲ. ಹಾವಿಗೆ ಎಷ್ಟೇ ಹಾಲೆರೆದರೂ ಅದು ತನ್ನ ಕಚ್ಚುವ ಗುಣವನ್ನ ಬಿಡಲಾರದು. ಅಂತೆಯೇ ಈ ಉಗ್ರರು. ಪಹಲ್ಗಾಮ್ ದಾಳಿಯ ಬಳಿಕ ಒಂದು ಹಂತಕ್ಕೆ ಎಲ್ಲ ಮುಗೀತು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಉಗ್ರರು ತಮ್ಮ ರಾಕ್ಷಸಿ ಪ್ರವೃತ್ತಿಯನ್ನ ಮುಂದುವರೆಸಿದ್ದಾರೆ. ದೆಹಲಿ ಬ್ಲಾಸ್ಟ್ಗೆ ಸಂಬಂಧಿಸಿದ ಹಾಗೆ ಅಲ್ ಫಲಾಹ್ ಯೂನಿವರ್ಸಿಟಿ ಸ್ಲೀಪರ್ ಸೆಲ್ ಆಗಿತ್ತಾ ಅನ್ನೋದು ಈಗಿನ ಚರ್ಚೆ. ಕಾರಣ, ವೈಟ್ ಕಾಲರ್ನ ಈ ಶಿಕ್ಷಣ ಕೇಂದ್ರ ಉಗ್ರರಿಗೆ ಪೋಷಣೆ ನೀಡಿರುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿವರೆಗೆ ಉಗ್ರ ಇತಿಹಾಸದಲ್ಲಿ ವೈದ್ಯರು ಟೆರರ್ ಲಿಂಕ್ ಹೊಂದಿದ್ದು ಕಡಿಮೆ. ಆದರೆ ದಿಲ್ಲಿ ಬ್ಲಾಸ್ಟ್ನಲ್ಲಿ ಮಾತ್ರ ಉಗ್ರ ವೈದ್ಯರ ಕೈವಾಡ ಬಿಳಿ ಸುಣ್ಣದಷ್ಟೇ ಎದ್ದು ಕಾಣ್ತಿದೆ. ಇಲ್ಲಿವರೆಗೆ ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 3ಕ್ಕೂ ಅಧಿಕ ವೈದ್ಯರು ಅರೆಸ್ಟ್ ಆಗಿದ್ದಾರೆ. ಮುಜಮ್ಮಿಲ್ ಶಕೀಲ್, ಮೊಹಮ್ಮದ್ ಉಮರ್ ನಬಿ ಮತ್ತು ಶಾಹಿದ್ ಇವರ ಹೆಸರು. ಇದರಲ್ಲಿ ಮೊಹಮ್ಮದ್ ಉಮರ್ ನಬಿ ಬ್ಲಾಸ್ಟ್ನಲ್ಲಿ ಸತ್ತಿದ್ದಾನೆ. ಇವರೆಲ್ಲ ಫರೀದಾಬಾದ್ನ ಅಲ್ ಫಲಾಹ್ ಬೋಧನಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಇವರಲ್ಲಿ ಮುಜಮ್ಮಿಲ್ ಮತ್ತು ಉಮರ್ ಕಾಶ್ಮೀರದವರಾಗಿದ್ದು ಶಾಹೀನ್ ಲಕ್ನೋದವನಾಗಿದ್ದಾನೆ. ಇನ್ನು ಮತ್ತೊಬ್ಬ ಮಹಿಳಾ ಡಾಕ್ಟರ್ ಕೂಡ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಮಾತುಗಳು ಕೂಡ ಇದೆ. ವಿಚಿತ್ರ ಅಂದ್ರೆ ಇವರೆಲ್ಲ ನೇರವಾಗಿ ಅಲ್ ಫಲಾಹ್ ಯೂನಿವರ್ಸಿಟಿಯೊಂದಿಗೆ ಲಿಂಕ್ ಹೊಂದಿದ್ದಾರೆ. ಹಾಗೆ ನೋಡಿದ್ರೆ ಅಲ್ ಫಲಾಹ್ ವಿವಿ ಒಂದು ಅಲ್ಪಸಂಖ್ಯಾತ ವಿಭಾಗಕ್ಕೆ ಸೇರಿದ ಶಿಕ್ಷಣ ಸಂಸ್ಥೆ. ಹೀಗಾಗಿ ಇಲ್ಲಿ ಕಲಿಸುವವರೆಲ್ಲರೂ ಹೆಚ್ಚು ಕಡಿಮೆ ಒಂದೇ ಧರ್ಮಕ್ಕೆ ಸೇರಿದವರು. ಬೆಚ್ಚಿ ಬೀಳಿಸುವ ಅಂಶ ಅಂದ್ರೆ ಈ ಸಂಸ್ಥೆಯ ವೈದ್ಯರು ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿರೋದು ತನಿಖೆಯಲ್ಲಿ ಬಯಲಾಗ್ತಾ ಇದೆ.
ಜೈಷ್ ಎ ಮೊಹಮ್ಮದ್ ಹಾಗೂ ಅನ್ಸಾರ್ ಗಜತ್ವ್ ಉಲ್ ಹಿಂದ್ ಸಂಘಟನೆಯೊಂದಿಗೆ ವೈದ್ಯರು ಲಿಂಕ್ ಹೊಂದಿದ್ದಾರೆ. ಜೈಷ್ ಎ ಮೊಹಮ್ಮದ್ ಟೆರರ್ ಗುಂಪಿನ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಮಸೂದ್ ಅಜರ್ ಎಂಬ ಪಿಪಾಸು ಇದರ ಪ್ರವರ್ತಕ. ಇದಕ್ಕೆ ಪಾಕಿಸ್ತಾನವೇ ನೇರವಾಗಿ ಫಂಡಿಂಗ್ ಮಾಡುತ್ತೆ. ಇನ್ನು ಅನ್ಸಾರ್ ಗಜತ್ವ್ ಉಲ್ ಹಿಂದ್ ಅಲ್ ಖೈದಾ ಜೊತೆ ನೇರ ಸಂಬಂಧ ಹೊಂದಿದೆ. ಕಾಶ್ಮೀರದಲ್ಲಿ ಸಕ್ರಿಯವಾಗಿರುವ ಈ ಇಸ್ಲಾಮಿಸ್ಟ್ ಉಗ್ರಗಾಮಿ ಗುಂಪು ವೈದ್ಯರ ಜೊತೆ ಇಂಟರ್ಲಿಂಕ್ ಹೊಂದಿರುವ ಬಗ್ಗೆ ಶಂಕೆ ಇದೆ. ಈಗಾಗಲೇ ತನಿಖಾ ಸಂಸ್ಥೆಗಳು ಉಗ್ರರ ಕೈವಾಡದ ಕುರಿತಂತೆ ಜಾಲಾಡುತ್ತಿವೆ. ಇಲ್ಲಿವರೆಗೆ ತನಿಖಾ ಸಂಸ್ಥೆಗಳು ಅಲ್ ಫಲಾಹ್ ಸಂಸ್ಥೆಯ ಲ್ಯಾಬೊರೇಟರಿ ಸ್ಟೋರ್ ರೂಮ್ಗಳನ್ನು ಸೀಲ್ ಮಾಡಿವೆ. ಜೊತೆಗೆ ಕ್ಯಾಂಪಸ್ನಲ್ಲಿದ್ದ ವಿಧಿವಿಜ್ಞಾನ ಕೇಂದ್ರಕ್ಕೂ ಬೀಗ ಜಡಿಯಲಾಗಿದೆ. ಶಿಕ್ಷಣ ಕೇಂದ್ರದಲ್ಲಿನ ಉಪನ್ಯಾಸಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ಇನ್ನು ಮಾಡೋದೆಲ್ಲ ಮಾಡಿದ ಮೇಲೆ ತಿಪ್ಪೆ ಸಾರೋ ಹಾಗೆ ಅಲ್ ಫಲಾಹ್ ಯೂನಿವರ್ಸಿಟಿ ಆಡಳಿತ ಮಂಡಳಿ ತನಿಖೆಗೆ ಸಹಕರಿಸುವುದಾಗಿ ಹೇಳಿದೆ. ತನಿಖಾ ಏಜೆನ್ಸಿಗಳು ಕೇಳುವ ಮಾಹಿತಿ ನೀಡಲು ಬದ್ಧ ಅಂತ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಮಾಮೂಲಿಯಾಗಿದೆ. ನಮ್ಮ ತಪ್ಪು ಏನೂ ಇಲ್ಲ ಅನ್ನುವ ರೀತಿಯೇ ಕೆಲ ಸಂಸ್ಥೆಗಳು ಮುಖವಾಡ ಧರಿಸಿ ನಾಟಕ ನಡೆಸ್ತಾ ಇವೆ. ಅಷ್ಟಕ್ಕೂ ಇಲ್ಲಿ ಯಾರೂ ಸುಮ್ಮನೆ ಸಂಸ್ಥೆಯ ಮೇಲೆ ಆರೋಪ ಮಾಡ್ತಿಲ್ಲ. ಬಂಧಿತ ವೈದ್ಯರು ನೇರವಾಗಿಯೇ ಈ ಸಂಸ್ಥೆಯೊಂದಿಗೆ ಲಿಂಕ್ ಹೊಂದಿದ್ದಾರೆ. ಶಂಕಿತರ ಪೈಕಿ ಡಾಕ್ಟರ್ ಮೊಹಮ್ಮದ್ ಉಮರ್ ನಬಿ ಅಲ್ ಫಲಾಹ್ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾತ. ಈತನೇ ಈ ಬ್ಲಾಸ್ಟ್ ಆದ ಕಾರ್ನಲ್ಲಿದ್ದಾತ. ಆತ್ಮಾಹುತಿಯ ಮೂಲಕ ತನ್ನನ್ನ ಜಿಹಾದಿಗಳಿಗೆ ಬಲಿ ಕೊಟ್ಟುಕೊಂಡಿದ್ದಾನೆ. ಇನ್ನು ಡಾಕ್ಟರ್ ಮುಜಂಬಿಲ್ ಶಕೀಲ್ ಇದೇ ಸಂಸ್ಥೆಯಲ್ಲಿ ಸೀನಿಯರ್ ಡಾಕ್ಟರ್ ಆಗಿದ್ದಾತ. ಈತ ಕೂಡ ಬೋಧನಾ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯ ಬೋಧಕನಾಗಿದ್ದ. ಈತನನ್ನ ಫರೀದಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. 2900 kg ಸ್ಫೋಟಕಗಳನ್ನು ಸಾಗಿಸುವ ಪ್ರಕರಣದಲ್ಲಿ ಈತನನ್ನ ಬಂಧಿಸಲಾಗಿದೆ. ಅಮೋನಿಯಂ ನೈಟ್ರೇಟ್, ಕೆಮಿಕಲ್ಸ್, ಡಿಟೋನೇಟರ್ಗಳು, ಟೈಮರ್ಗಳು, AK-47 ಹೀಗೆ ಅನೇಕ ವಿಧ್ವಂಸಕ ಶಸ್ತ್ರಾಸ್ತ್ರಗಳನ್ನು ಈತ ಸಾಗಿಸ್ತಾ ಇದ್ದ ಅಂತ ಹೇಳಲಾಗ್ತಿದೆ. ಈ ಪುಣ್ಯಾತ್ಮ ವೈದ್ಯನಾಗಿದ್ಕೊಂಡು ಇಂತಹ ಸ್ಫೋಟಕಗಳನ್ನು ಅದ್ಯಾವ ಉದ್ದೇಶಕ್ಕೆ ಆತ ಬಳಸಲು ಮುಂದಾಗಿದ್ನೋ ಅನ್ನೋದನ್ನ ಆ ದೇವರೇ ಬಲ್ಲ. ಇನ್ನು ಈ ಪ್ರಕರಣದಲ್ಲಿ ಡಾಕ್ಟರ್ ಶಾಹೀನ್ ಶಾಹಿದ್ ಎನ್ನುವ ಮತ್ತೊಬ್ಬ ಕಿರಾತಕ ಮಹಿಳೆ ಅರೆಸ್ಟ್ ಆಗಿದ್ದಾಳೆ. ಈಕೆ ಕೂಡ ಈ ತಂಡದ ಸಕ್ರಿಯ ಸದಸ್ಯರಂತೆ ಕೆಲಸ ಮಾಡಿರುವ ಸಾಧ್ಯತೆ ಇದೆ. ವಿಚಿತ್ರ ಅಂದ್ರೆ ಈ ಮಹಿಳಾ ಡಾಕ್ಟರ್ಗೆ ಜೈಷ್ ಎ ಮೊಹಮ್ಮದ್ ಲೇಡಿ ವಿಂಗ್ ಅನ್ನ ಭಾರತದಲ್ಲಿ ನಡೆಸಲು ಅಧಿಕಾರ ನೀಡಲಾಗಿತ್ತಂತೆ. ಇವರ ಮನೆಯಲ್ಲೂ ಕೂಡ ರೈಫಲ್, AK-47 ನಂತಹ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಇನ್ನು ಸರಹಾನಪುರ ಮೂಲದ ಡಾಕ್ಟರ್ ಆದಿಲ್ ಅಹಮದ್ ರಾದರ್ ಅನ್ನುವ ವ್ಯಕ್ತಿಯನ್ನ ಕೂಡ ತನಿಖಾ ಏಜೆನ್ಸಿಗಳು ವಿಚಾರಣೆ ನಡೆಸ್ತಾ ಇವೆ. ಈತ ಕೂಡ ಇದೇ ಕ್ಯಾಂಪಸ್ನಲ್ಲೇ ಮೆಡಿಕಲ್ ಟೀಚಿಂಗ್ ಮಾಡ್ತಾ ಇದ್ದಂತೆ. ಈ ಪುಣ್ಯಾತ್ಮ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಸಹಾಯ ಮಾಡಿದ ಆರೋಪ ಎದುರಿಸ್ತಾ ಇದ್ದಾನೆ. ಇನ್ನು ಡಾಕ್ಟರ್ ಸಾಜಿದ್ ಅಹಮದ್ ಮಲ್ಲಾ ಈತ ಕೂಡ ವೈದ್ಯ. ಈತನನ್ನ ಸಹ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಪೆಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಈತನ ಮೇಲೆ ಗುಮಾನಿಗಳು ಎದ್ದಿವೆ. ಈ ವಿಚಾರವನ್ನ ಸಹ ವಿಚಾರಣೆಯಲ್ಲಿ ಪರಿಗಣನೆ ಮಾಡಲಾಗಿದೆ. ಸ್ನೇಹಿತರೆ, ಈ ಯೂನಿವರ್ಸಿಟಿ ಮೇಲೆ ಕೇವಲ ಇದೊಂದೇ ಆರೋಪವಲ್ಲ, ಬದಲಾಗಿ ಫಾರಿನ್ ಫಂಡಿಂಗ್ ಬಗ್ಗೆಯೂ ಅನುಮಾನಗಳು ಎದ್ದಿವೆ. ಮೊದಲೇ ಹೇಳಿದ ಹಾಗೆ ಇದೊಂದು ಅಲ್ಪಸಂಖ್ಯಾತರ ಆಡಳಿತಕ್ಕೆ ಒಳಪಟ್ಟ ಸಂಸ್ಥೆ. 1995ರಲ್ಲಿ ಸ್ಥಾಪನೆಯಾಗಿರುವ ಅಲ್ ಫಲಾಹ್ ಚಾರಿಟೇಬಲ್ ಟ್ರಸ್ಟ್ ಈ ವಿವಿಯ ಆಡಳಿತ ನಡೆಸುತ್ತೆ. ಈ ಸಂಸ್ಥೆಗೆ ವಾರ್ಷಿಕವಾಗಿ ಗಲ್ಫ್, ಅರಬ್ ದೇಶಗಳಿಂದ ಫಂಡಿಂಗ್ ಆಗುತ್ತೆ ಅನ್ನುವ ಮಾಹಿತಿ ಇದೆ. ಹೀಗೆ ಬರುವ ಹಣವನ್ನ ಅಮೂಲಾಗ್ರವಾಗಿ ವಿದ್ಯಾರ್ಥಿಗಳಿಗೆ ಉಗ್ರ ತರಬೇತಿ ನೀಡಲು ಬಳಸಲಾಗ್ತಾ ಇದೆಯಾ ಅನ್ನುವ ಬಲವಾದ ಅನುಮಾನಗಳಿವೆ. ಹೀಗಾಗಿ NIA ಈ ವಿಚಾರದಲ್ಲಿ ತೀವ್ರ ವಿಚಾರಣೆ ನಡೆಸ್ತಾ ಇದೆ. JEMನ ಸಕ್ರಿಯ ಸದಸ್ಯ ಮೌಲ್ವಿ ಇರ್ಫಾನ್ ಜೊತೆ ಕತಾರ್ ಫಂಡಿಂಗ್ ವಿಚಾರದಲ್ಲಿ ತಳಕು ಕಂಡು ಬರ್ತಾ ಇದೆ. ಈ ವಿಚಾರದಲ್ಲಿ ಇನ್ನೂ ಪೂರ್ಣ ತನಿಖೆ ನಡೆಯಬೇಕಾಗಿದೆ. ಇದಕ್ಕೂ ಕೂಡ ಮೌಲ್ವಿ ಇರ್ಫಾನ್ ನೇತೃತ್ವ ವಹಿಸಿಕೊಂಡಿದ್ದ ಅಂತ ಹೇಳಲಾಗುತ್ತೆ. ಇನ್ನು ಪಾಕಿಸ್ತಾನದಿಂದ ಕಾರ್ಯಾಚರಿಸುವ ಜೈಷ್ ಎ ಮೊಹಮ್ಮದ್ ಬಗ್ಗೆಯಂತೂ ಹೇಳೋ ಹಾಗೆಯೇ ಇಲ್ಲ. ಭಾರತದಲ್ಲಿ ಭಯೋತ್ಪಾದನೆಯನ್ನು ಉತ್ತೇಜಿಸಲು ಈ ರಾಕ್ಷಸಿ ಗುಂಪು ಸದಾ ಮುಂದೆ ಇರುತ್ತೆ. ದೆಹಲಿ ಬ್ಲಾಸ್ಟ್ನಲ್ಲೂ ಅದೇ ಕಾರ್ಯಾಚರಣೆ ನಡೆಸಿರುವ ಸಾಧ್ಯತೆ ಇದೆ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಈ ಅಲ್ ಫಲಾಹ್ ವೈದ್ಯರಿಗೆ JEM ಲಿಂಕ್ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು ಬಂಧಿತರಾಗಿರುವ ಇಬ್ಬರು ಮಹಿಳಾ ಡಾಕ್ಟರ್ಗಳು ಢಾಕಾ ಮೆಡಿಕಲ್ ಕಾಲೇಜಿನಿಂದ ಪದವಿ ಪಡೆದವರಾಗಿದ್ದಾರೆ. ಇವರಿಬ್ಬರು ಕಾಶ್ಮೀರದ ಶ್ರೀನಗರ ಹಾಗೂ ಅನಂತನಾಗ್ ಜಿಲ್ಲೆಗೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ಕಾರ್ಯಾಚರಣೆಗೆ ಮನೆ ಒದಗಿಸೋದು, ಕೆಮಿಕಲ್ ಸೋರ್ಸಿಂಗ್ ಹೀಗೆ ಸ್ಲೀಪರ್ ಸೆಲ್ಗಳಂತೆ ಇವರಿಬ್ಬರು ಕಾರ್ಯಾಚರಿಸುತ್ತಿದ್ರು ಅಂತ ಹೇಳಲಾಗ್ತಾ ಇದೆ. ದೋಹಾ, ಢಾಕಾ ಹಾಗೂ ಇಸ್ತಾಂಬುಲ್ನಿಂದ ಈ ಟೆರರ್ ಕಾರ್ಯಾಚರಣೆಗೆ ಫಂಡಿಂಗ್ ಆಗಿರುವ ಬಗ್ಗೆ ಬಲವಾದ ಗುಮಾನಿಗಳಿವೆ. ಟ್ರಯಾಂಗಲ್ ರೀತಿಯಲ್ಲಿ ಉಗ್ರವಾದಕ್ಕೆ ಹಣಕಾಸಿನ ಹರಿವು ಸಿಗ್ತಾ ಇದೆ. NIA ಈ ವಿಚಾರದ ಮೇಲೆಯೇ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಸ್ನೇಹಿತರೆ, ಭಯೋತ್ಪಾದನೆಗೆ ವಿದೇಶಿ ಫಂಡಿಂಗ್ ಬಗ್ಗೆ ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲೇನಲ್ಲ.
ಮೊದಲಿನಿಂದಲೂ ಇಂಥದ್ದೊಂದು ಗಂಭೀರ ಆಪಾದನೆ ಇದೆ. ಜಾಗತಿಕವಾಗಿ ಏನೇ ರಾಜತಾಂತ್ರಿಕ ಸಂಬಂಧಗಳು ಇದ್ರೂ ಕೆಲ ರಾಷ್ಟ್ರಗಳು ಭಾರತದ ವಿರುದ್ಧ ಜಿಹಾದಿಗಾಗಿ ಕೋಟಿ ಕೋಟಿ ಹಣವನ್ನ ಫಂಡಿಂಗ್ ಮಾಡ್ತಾ ಇರೋದು ತಿಳಿಯದ ಸಂಗತಿ ಏನಲ್ಲ. ಈ ಹಿಂದೆ ಕಾಶ್ಮೀರದ ಕಾಲೇಜುಗಳಿಗೆ ಹಣದ ಹರಿವು ಹೇಗೆ ಬರ್ತಾ ಇತ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ದೇವೆ.